ಅಮ್ಮ ಊಟ ಅಂತೂ ಸೂಪರ್ ಆಗಿತ್ತು. ಹಬ್ಬದ ಊಟ ಮಾಡ್ದಂಗಿತ್ತು. ಹಬ್ಬ ನಮ್ಮ ಅಣ್ಣ ಅದಕ್ಕೆ ಮೇಲೆ ಟಾರ್ಗೆಟ್ ಮಾಡಿರೋನು ಅವ್ನು ಯಾರು ಸಿಗಬೇಕು ಜನ ಹಬ್ಬ ಹಬ್ಬ ಮಾಡ್ಬಿಡ್ತೀನಿ. ಪೊಲೀಸರು ಬಂದಿದ್ರು, ಅವನು ಅರೆಸ್ಟ್ ಮಾಡಿದ್ದಾರೆ. ಸೊ ಇದ್ರ ಹಿಂದೆ ಯಾರಾದರೂ ಇದ್ರೆ ಅವ್ನು ಖಂಡಿತ ಬಾಯಿ ಬಿಟ್ಟೇ ಬಿಡ್ತಾನೆ. ಹೌದು, ನಾನೇ ಆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಫಾಲೋ ಅಪ್ ಮಾಡ್ತೀನಿ. ಬಾಯಿ ಬಿಡೋವರೆಗೂ ಬಿಡಲ್ಲ ನಾನು. ರೀ ಏನಾಯ್ತು ರೀ? ಈಗ ಆ ವಿಷಯ ಬಿಡಿ. ಶುಭ ಕಾರ್ಯದ ದಿವಸ ಇದನ್ನೆಲ್ಲ ಮಾತಾಡಿಕೊಂಡು ಮನಸ್ಸು ಹಾಳು ಮಾಡ್ಕೊಳ್ಳೋದು ಬೇಡ. ಬೀಗರು ಬೇರೆ ಇದ್ದಾರೆ. ಅದೇಗಾಗತ್ತೆ ಶರ್ವರಿ, ಜನ ಏನು ಹೊರಗ್ನವನ ಈ ವಿಷಯನ ಇಲ್ಲಿಗೆ ಬಿಡೋದು ಬೇಡ ಅಂತ ಅವನು ಹೇಳ್ತಾನಲ್ವಾ ಜನ? ನೀವು ಹೇಳಿದ್ಕೆ ಅದು ಸಮರ್ಥ ಹೇಳ್ದ, ಅವನು ಯಾವನೋ ಅಯೋಗ್ಯ ನಿಮಗೆ ತೊಂದರೆ ಕೊಡಬೇಕು ಅಂತ ಮಾತಾಡ್ತಿದ್ನಂತೆ. ಹಾಗೆಲ್ಲ ಏನೂ ಇಲ್ಲ ಮಹೇಶ್ ಅವರೇ. ನಾನು ಈ ಮನೆಗೆ ಬಂದಾಗ್ಲಿಂದ ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೆ ಇತ್ತಲ್ಲ. ಆದರೆ ಮದುವೆ ಒಂದು ಮುಗಿಲಿ ಅಂತ ಸುಮ್ಮನಿದ್ದೆ. ಅದಕ್ಕೆ ಮದುವೆ ಆಗ್ತಿದ್ದಂಗೆ ಹೊರಟ್ಬಿಟ್ಟೆ. ಯಾಕೆ ಹೀಗೆ ಹೇಳ್ತೀರ? ಅದಕ್ಕೆ ಈ ಮನೆಗೆ ನಿಮ್ಮಿಂದ ಒಳ್ಳೇದೇ ಆಗಿದೆ, ಸಮಸ್ಯೆ ಅಲ್ಲ. ಇಷ್ಟು ದಿನ ಈ ಮನೇಲಿರೋರಿಗೆ ನಿಮ್ಮ ಬೆಲೆ ಏನು ಅಂತ ಅರ್ಥ ಆಗಿರಲಿಲ್ಲ. ಈ ಮದುವೆ ಆದಮೇಲೆ ನಿಮ್ಮ ಶಕ್ತಿ ಏನು, ಈ ಮನೆಗೆ ನಿಮ್ಮ ಅಗತ್ಯ ಎಷ್ಟಿದೆ ಅನ್ನೋದು ಎಲ್ರಿಗೂ ಚೆನ್ನಾಗಿ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡಿಸ್ತೀನಿ. ದಯವಿಟ್ಟು ನೀವಿನ್ಯಾವತ್ತೂ ಈ ಮನೆಯಿಂದ ದೂರ ಆಗೋ ಮಾತಾಡಬೇಡಿ, ಯೋಚನೆನೂ ಮಾಡಬೇಡಿ. ಹೌದು ತುಳಸಿಯವರೇ, ದಯವಿಟ್ಟು ಇನ್ಮೇಲೆ ಹೀಗೆಲ್ಲ ಮಾಡಬೇಡಿ. ನಿಮಗೆ ಈ ಮನೆ ಬೇಕಿಲ್ಲದೆ ಇರ್ಬೋದು, ಆದರೆ ಈ ಮನೆಗೆ ನೀವು ಬೇಕೇ ಬೇಕು. ನೀವಿಲ್ಲದೆ ಈ ಮನೇಲಿ ಏನೂ ಕಳೆ ಇರಲ್ಲ. ಅವತ್ತು ನೀವು ನನಗೆ ಹೇಳಿದ್ರಿ, ನೀವು ನನ್ನ ಜೊತೆ ಯಾವತ್ತೂ ಇದ್ದೇ ಇರ್ತೀರಿ ಅಂತ. ನೀವು ಹೀಗೆ ಹೊರಟುಬಿಟ್ರೆ ಸರಿನಾ? ಹೌದು ಅಮ್ಮ, ನೀವು ಈ ಮನೆಗೆ ಬಂದ ಮೇಲೇ ನನಗೆ ಅಮ್ಮನೂ ಸಿಕ್ಕಿದ್ದಾರೆ ಅಂತ ಅನ್ಸೋದು. ಆದರೆ ನಮ್ಮೆಲ್ಲರೂ ಬಿಟ್ಟು ಹೋಗೋ ಯೋಚನೆ ನೀವು ಯಾಕೆ ಮಾಡಿದ್ರಿ ಅಮ್ಮ? ಹೌದಮ್ಮ, ನೀವಿಲ್ಲದೆ ಇರೋ ಈ ಮನೇನ ನಂಗೆ ಇಮ್ಯಾಜಿನ್ ಮಾಡ್ಕೊಳಕ್ ಕೂಡ ಆಗಲಿಲ್ಲ. ಅದಕ್ಕೆ ನೀವು ಬರಲೇಬೇಕು ಅಂತ ನಾನು ಹಠ ಮಾಡಿದ್ದು. ಇನ್ಮೇಲೆ ಯಾವತ್ತೂ ಈ ಥರ ಯೋಚನೆ ಮಾಡಬೇಡಿ ಪ್ಲೀಸ್. ನೋಡಿ, ನಾನು ನಿಮ್ಮನ್ನು ದೂರ ಇಟ್ಟಿದ್ದು, ನಿಮ್ಮ ಮೇಲೆ ದ್ವೇಷ ಸಾಧಿಸಿದ್ದು ನಿಜ. ಹಾಗಂತ ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಮೇಲೂ ನಿಮ್ಮನ್ನು ಹಿಂಸೆ ಮಾಡೋಷ್ಟು ಕೆಟ್ಟ ಮನಸ್ಸು ನನಗಿಲ್ಲ. ನನ್ನಿಂದ ಏನೇ ಬೇಜಾರಾಗಿದ್ರು ಕ್ಷಮಿಸ್ಬಿಡಿ. ಇನ್ಮೇಲೆ ಈ ಮನೇಲಿ ಎಲ್ಲರ ಜೊತೆ ಖುಷಿಯಾಗಿರಿ. ದಯವಿಟ್ಟು ನನ್ನೆಲ್ಲರೂ ಕ್ಷಮಿಸಿ. ನಿಮ್ಗೆಲ್ರಿಗೂ ನೋವು ಕೊಟ್ಬಿಟ್ಟೆ. ಇನ್ಮೇಲೆ ನಾನು ಯಾವತ್ತೂ ಹೀಗೆ ಹೋಗೋ ಯೋಚನೆ ಮಾಡಲ್ಲ. ನಿಮ್ಮ ಜೊತೆನೇ ಇರ್ತೀನಿ. ಅದಪ್ಪ ಮಾತು ಅಂದರೆ. ಏನು ಸಮರ್ಥ್, ಏನು ಯೋಚನೆ ಮಾಡ್ತಿದ್ಯಾ? ಸರ್, ನನಗೊಂದು ಅನುಮಾನ. ಹೇಳು. ಮೇಡಮ್ ಮದುವೆ ಮನೆಯಿಂದ ಅವರಾಗೆ ಹೋಗಿರಲ್ಲ, ಯಾರೋ ಹೆದರಿಸಿದ್ದಾರೆ. ಇವನೊಬ್ಬ ಡಿಟೆಕ್ಟಿವ್ ಬಂದ್ಬಿಟ್ಟ. ನೀನು ಸುಮ್ಮನಿರು ಅಭಿ. ಸಮರ್ಥು ಅದಕ್ಕೆ ಮಗ. ನಮ್ಗೆಲ್ರಿಗೂ ಗೊತ್ತಾಗದೇ ಇರೋದು ಅವನಿಗೇನೋ ಗೊತ್ತಾಗ್ತಿರುತ್ತೆ. ಅವನೇನೋ ಹೇಳ್ತಾನೆ, ಕೇಳೋಣ ಇರು. ಆ ಸಿಕ್ಕಾಕೊಂಡವನು ಇವ್ರ ಮೇಲೆ ಒಡವೆಗೋಸ್ಕರ ಅಟ್ಯಾಕ್ ಮಾಡಿದ್ದು ಅಂತ ಹೇಳಿದ್ನಲ್ಲ, ಆಮೇಲೆ ಇವ್ರು ತಾನಾಗಿ ತಾನೇ ಹೋಗಿದ್ದು ಅಂತ ಹೇಳಿದ್ರಲ್ಲ. ಸರ್, ಯಾರೋ ಇವರನ್ನ ಟಾರ್ಗೆಟ್ ಮಾಡಿರೋದಂತೂ ಸತ್ಯ. ಅದು ನಾನೇ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಅಂದಮೇಲೆ ಇದೆಲ್ಲ ಟಾರ್ಗೆಟಿನ ಭಾಗ ಯಾಕಾಗಿರಬಾರ್ದು? ಹೌದು,
ಸಮರ್ಥ್ ಇಷ್ಟು ಸೀರಿಯಸ್ ಆಗಿ ಹೇಳ್ತಿದ್ದಾನಂದರೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಿನ್ನೆ ರಾತ್ರಿ ಛತ್ರದಲ್ಲಿ ಇವ್ರನ್ನ ಟಾರ್ಗೆಟ್ ಮಾಡೋ ಬಗ್ಗೆ ಮಾತಾಡಿದ್ದು ಯಾರು ಅನ್ನೋದನ್ನು ನಾವು ಕಂಡು ಹಿಡಿಲೇಬೇಕು. ಆಯಿತು, ಅದು ಆಗಲಿ. ಸಮರ್ಥ, ನಾನು ಮದುವೆಗೆ ಯಾರ್ಯಾರು ಬಂದಿದ್ರು ಅವರು ಎಲ್ರಿಗೂ ಕಾಲ್ ಮಾಡಿ ಅವರ ಧ್ವನಿನ ಕೇಳಿಸ್ತೀನಿ. ನೀನು ಯಾರು ಅದು ಅಂತ ಹೇಳ್ತೀಯಾ? ಆಯಿತು ಸರ್, ಖಂಡಿತ ಟ್ರೈ ಮಾಡ್ತೀನಿ. ಏನಣ್ಣ, ನಿಂಗೆ ಓಕೆನಾ? ಆಯ್ತಪ್ಪ, ಅಪರಾಧಿ ಯಾರು ಅಂತ ಗೊತ್ತಾಗೋದಾದರೆ ನಾನೇ ತಡೀಲಿ. ಶುಭ ಕಾರ್ಯ ನಡೀತಾ ಇರುವಾಗ ಇದೆಲ್ಲ ಯಾತಕ್ಕೆ ಪಾಪು? ಇದನ್ನು ಬಿಟ್ಬಿಡು ಇಲ್ಲಿಗೆ. ಹೇಗೆ ಬಿಡೋಕ್ಕಾಗತ್ತೆ ಅದಕ್ಕೆ? ಈಗ ಬಿಟ್ಬಿಟ್ರೆ ಮತ್ತೆ ಇನ್ನೊಂದ್ಸಲ ಅಟ್ಯಾಕ್ ಮಾಡ್ತಾರೆ. ಸರಿಯಾಗಿ ಹೇಳಿದ್ರಿ ಸರ್. ಹಾಂ, ಈಗ ಶುರು ಮಾಡೋಣವಾ? ಏನಂತೀರ ಬೀಗರು? ನೋಡಿ, ಈಗ ತಾನೇ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ. ನಾವು ಶಾಸ್ತ್ರನೆಲ್ಲ ಮುಗಿಸೋದು ಬಿಟ್ಟು ಇದನ್ನೆಲ್ಲ ಮಾಡ್ತಾ ಕೂತ್ರೆ ಹೇಗೆ? ರೀ, ತುಳಸಿಯವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ಪಾಪ ದೀಪಿಕನ ಈಗ ತಾನೇ ಮನೆ ತುಂಬಿಸ್ಕೊಂಡಿದ್ದೀವಿ. ಇದನ್ನೆಲ್ಲ ಮಾಡ್ತಿದ್ರೆ ತಾನು ಈ ಮನೆಗೆ ಸೊಸೆಯಾಗಿ ಬಂದಿರೋ ಸಂಭ್ರಮನೂ ಎಂಜಾಯ್ ಮಾಡೋಕ್ಕಾಗಲ್ಲ ರೀ. ಇದನ್ನೆಲ್ಲ ಆಮೇಲೆ ಮಾಡಿದ್ರೆ ಆಯಿತು. ಆಯಿತು, ಶಾಸ್ತ್ರ ಮುಗಿಸ್ಕೊಳ್ಳೋಣ. ಒಂದ್ಸಲ ಶಾಸ್ತ್ರ ಎಲ್ಲ ಮುಗಿದ್ಬಿಡ್ಲಿ ಅಲ್ವಾ ಸಮರ್ಥ? ಆಮೇಲೆ ಈಗೇನು ಶಾಸ್ತ್ರ ಅಂತ ಹೇಳಿದಾರಲ್ಲ, ಅದು ಎಷ್ಟು ಗಂಟೆಗೆ ಅಂತ ಕೇಳಿದ್ಯಾ ಜನಾದ? ಓ, 9 ಗಂಟೆಗಂದ್ರಾ? ಹೇ, ಏನಾಯ್ತು ನಿಮಗೆ? ನೀರು ತರಲಾ? ಪುರೋಹಿತರು ಹೇಳಿದ್ದು ಅಷ್ಟೇ ಅಲ್ವಾ? ಅದು ಬಿಟ್ಟು ನಿಮ್ಮ ಕಡೆ ಏನಾದರೂ ಶಾಸ್ತ್ರ ಇದೆಯಾ? ಇಲ್ಲ ಬೀಗ್ರೆ, ಅವ್ರು ಹೇಳಿರೋದಷ್ಟೇ. ಸರ್, ನಾವು ಬರ್ತೀನಿ. ಕೊನೆಗೂ ನನ್ನ ಮಗಳು ಈ ಮನೆ ಸೊಸೆ ಆದ್ಲಲ್ಲ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ದೀಪು ಈ ಮನೆ ಸೊಸೆ ಆಗೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಎಂತ ಒಳ್ಳೆ ಅತ್ತೆ ಮಾವ. ಅದಕ್ಕೆ ಕಳ್ತಿದ್ಯಾ? ಖುಷಿಗೆ ಮಗಳೇ, ನೀನು ನಮ್ಮನೆ ಬಿಟ್ಟು ಹೋಗ್ತೀಯ ಅನ್ನೋ ಬೇಜಾರಿದ್ರು ಈ ಮನೆಯಲ್ಲಿ ನೀನು ಖುಷಿಯಾಗಿರ್ತೀಯ ಅನ್ನೋ ನಂಬಿಕೆ ಇದೆ. ಚೆನ್ನಾಗಿರೋ ಮಗಳೇ. ನಾನು ಯಾವಾಗಲೂ ಚೆನ್ನಾಗಿರ್ತೀನಿ ಮಾಮ್, ಆದರೆ ನಾನಿರೋ ಕಡೆ ಬೇರೆಯವ್ರು ಚೆನ್ನಾಗಿರ್ತಾರ ಅಂತ ಯೋಚನೆ ಮಾಡಬೇಕಷ್ಟೆ. ದೀಪು, ಏನಂದೆ ನೀನು? ಏನಿಲ್ಲ ಮಾಮ್, ತಮಾಷೆ ಮಾಡಿದೆ ಅಷ್ಟೇ. ಒಳ್ಳೆ ಹುಡುಗಿ. ದೀಪು, ನಾನು ಸ್ವಲ್ಪ ಕೆಲಸ ಇದೆ, ನಾನು ಆಚೆ ಇರ್ತೀನಿ. ಬೇಗ ರೆಡಿ ಆಗ್ಬಾ. ಖಂಡಿತ ತಮಾಷೆ ಅಲ್ಲ ಮಾಮ್, ನಾನು ಹೇಳಿದ ಸತ್ಯನೇ. ದೀಪು, ಐ ಯು ಮ್ಯಾಡ್? ನಿನ್ನ ನಂಬ್ಕೊಂಡು ಏನೇನೋ ಪ್ಲ್ಯಾನ್ ಮಾಡಿದ್ದೆ, ಎಲ್ಲ ಹಾಳು ಮಾಡಿಬಿಟ್ಟೆ. ಅಲ್ಲ, ನೀನು ಹೇಳಿದ್ದೇನೋ ಮಾಡಿದ್ದೇನೋ. ಯಾವ ವಿಷಯ ಮಾತಾಡ್ತಿದ್ದೀರಾ ಡ್ಯಾಡ್? ಓ, ತುಳಸಿ ವಾಪಸ್ ಮನೆಗೆ ಬರಬೇಕು ಅಂತ ಹೇಳಿದೆ ಅಂತನಾ? ಹೌದು, ತಪ್ಪು ತಾನು ನೀನು ಮಾಡಿದ್ದು. ಅದೇಗೆ ತಪ್ಪಾಗುತ್ತೆ ಡ್ಯಾಡ್? ನಾನು ನಿಮ್ಮ ಮಗಳು, ಇಂಥ ಸಿಲ್ಲಿ ಮಿಸ್ಟೇಕ್ಸ್ ಎಲ್ಲ ಮಾಡ್ತೀನಾ? ತುಳಸಿ ನೆಮ್ಮದಿನ ಹಾಳು ಮಾಡಬೇಕು. ಅವಳು ಮಾಧವ ಯಾವತ್ತೂ ಸಂತೋಷವಾಗಿರ್ಕೊಡ್ದು. ಅದು ತಾನೇ ನಿನ್ನ ಇಂಟೆನ್ಷನ್ನು. ಅಂದಮೇಲೆ ಅವಳು ಹಾಳಾಗೋಗ್ಲಿ ಅಂತ ಬಿಡೋದು ಬಿಟ್ಟು ಅಲ್ಲೇ ಇರೋದು ಡ್ಯಾಡ್. ಅವಳು ನೆಮ್ಮದಿಯಾಗಿರಬಾರ್ದು ಅನ್ನೋದು ನನ್ನ ಉದ್ದೇಶ ಆದಮೇಲೆ ಅವಳು ನೆಮ್ಮದಿ ಕಳ್ಕೊಂಡು ನರಳೋದನ್ನ ನಾನು ನೋಡೋದು ಬೇಡವಾ? ಅವಳು ಯಾವುದೋ ದೇವಸ್ಥಾನಕ್ಕೋ ಆಶ್ರಮಕ್ಕೋ ಸೇರಿಕೊಂಡು ಅಲ್ಲೆಲ್ಲೋ ನೆಮ್ಮದಿ ಕಂಡ್ಕೊಂಡ್ರೆ ನನ್ನ ಉದ್ದೇಶ ಹೆಂಗೆ ಈಡೇರುತ್ತೆ? ಹಾಗಾದರೆ ಅವಳನ್ನು ಇಲ್ಲೇ ಇಟ್ಕೊಂಡು ಆಟ ಆಡಿಸ್ಬೇಕು ಅಂತನಾ? ಎಸ್, ಈ ಮನೆಗೆ ನಾನು ಏನೇನೆಲ್ಲ ಆಸೆಗಳನ್ನ ಇಟ್ಕೊಂಡು ಬಂದಿದ್ದೀನೋ ಆ ಎಲ್ಲ ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಇರೋ ಆಯುಧ ಆ ತುಳಸಿ.
ಈ ಮನೆ ನೆಮ್ಮದಿನ ಹಾಳು ಮಾಡೋಕ್ಕೆ ನನಗೊಂದು ಪಾನ್ ಬೇಕಲ್ಲ ಡ್ಯಾಡ್. ಆ ಪಾನೇ ಈ ತುಳಸಿ. ಏನು ನಿಮ್ಮ ಚೇಷ್ಟೆ? ಈ ಡೆಕೋರೇಷನ್ ಎಲ್ಲ ನೋಡಾದ್ಮೇಲೂ ಏನು ಚೇಷ್ಟೆ ಅಂತ ಕೇಳ್ತಿಯಲ್ಲ, ಇದನ್ನೆಲ್ಲ ನೋಡಿದ್ರೆ ನಿನ್ಗೇನು ನೆನಪಾಗಲ್ವಾ? ನೆನಪ? ಏನು ನೆನಪಾಗಬೇಕು? ನನಗೇನೂ ನೆನಪಾಗ್ತಿಲ್ಲಪ್ಪ. ನಿಜವಾಗ್ಲೂ 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 ನೆನಪಾಗ್ತಿಲ್ವಾ ಅಥವಾ ನಾನೇ ನೆನಪು ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ನನಗೇನಿಲ್ಲ, ನೆನಪು ಮಾಡೋಕ್ಕೆ ನಾನು ರೆಡಿ. ನೋ 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 ನೋ, ನಾನು ಏನೂ ನೋಡಲಿಲ್ಲ. ಲೇ, ಡೋರ್ ನಾಕ್ ಮಾಡ್ಕೊಬರ್ಕಾಗಲ್ವಾ? ಅಯ್ಯೋ ರಾಮ, ಅಭಿಬ್ರೋ ಶಾಸ್ತ್ರನ ನೀವಿಬ್ರು ಮಾಡ್ಕೋತಿದ್ದೀರಾ ಅಂತ ನನಗೇನು ಗೊತ್ತಿತ್ತು? ಇರು, ಎಲ್ರಿಗೂ ಹೇಳಿ ಬರ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಇದು ಯಾರಿಗೂ ಹೇಳಬೇಡ. ಹಾಗಾದ್ರೆ ನಂಗೊಂದು 10K ಜಿಪೇ ಮಾಡು. ವಾಟ್? ಎಲ್ರೂ ಬನ್ನಿ. ಆಹಾ, ಸರಿಯಾದ ಟೈಮಿಗೆ ಬಂದಿದ್ದಕ್ಕೆ ಒಂದು 10K ಸಂಪಾದನೆ ಆಯ್ತು. ಥ್ಯಾಂಕ್ ಯು ಬ್ರೋ, ಎಂಜಾಯ್. ಸುಮ್ಮನಿರ್ರಿ. ತಾತ, ನೀವೇನೇ ಹೇಳಿ, ಏನೋ ಸಮಸ್ಯೆ ಇರೋದಂತೂ ಪಕ್ಕ. ಅಲ್ಲ ಸಮರ್, ಅತ್ತೆ ಮೇಲೆ ಯಾರಿಗೆ ದ್ವೇಷ ಇರುತ್ತೆ? ಗೊತ್ತಿಲ್ಲ, ಬಟ್ ಏನೋ ಮಿಸ್ ಹೊಡಿತಾ ಇದೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಹೌದು, ಅಮ್ಮ ಆ ಮನೆಗೆ ಅಡ್ಜಸ್ಟ್ ಆಗ್ತಾ ಇದ್ರು. ಇತ್ತೀಚೆಗೆ ಸ್ವಲ್ಪ ಗೆಲುವಾಗೂ ಇದ್ರು. ಅದು ಅಲ್ಲದೆ ಅಭಿ ಮದ್ವೆನ ನಡೆಸಿದ್ದೆ ಅಮ್ಮ. ಇಂಥ ಟೈಮಲ್ಲಿ ಅಮ್ಮ ಮನೆ ಬಿಟ್ಟು ಹೋಗೋ ನಿರ್ಧಾರನ ಯಾಕೆ ತಗೋತಾರೆ? ನಾನು ಅದನ್ನೇ ಹೇಳ್ತಾ ಇರೋದು. ಇದು ಅವ್ರ ನಿರ್ಧಾರ ಅಲ್ಲ, ಯಾರೋ ಫೋರ್ಸ್ಫುಲಿ ಮಾಡಿದಾರ ಅಂತ. ದಂಡ್ಪಿಂಡ, ನಿನ್ನ ಕಾಳಜಿ ನನಗೆ ಅರ್ಥ ಆಗುತ್ತೆ. ನೀನು ಮಗನಾಗಿ ತುಳಸಿ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಸರಿಯೇ. ಆದರೆ ನೀನು ಇವಾಗ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದೀಯಾ, ಆ ಮನೆ ಅನ್ನ ತಿಂತಾ ಇದ್ದೀಯಾ. ಅಂದರೆ ಆ ಮನೆ ಜನರ ಮೇಲೆ ಪರಿಣಾಮ ಬೀರೋವಂಥ ಮಾತುಗಳನ್ನ ಆಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು. ನೀನು ಅಂದ್ಕೊಂಡಿದ್ದೇ ಸತ್ಯ ಇದ್ದರೂ ಕೂಡ ಅದನ್ನು ಬೇರೆಯವ್ರ ಮುಂದೆ ಮಾತಾಡೋದಕ್ಕೆ ಮುಂಚೆ ಯೋಚನೆ ಮಾಡು. ಅಯ್ಯೋ ತಾತ, ಮೇಡಮ್ನ ಯಾರೋ ಟಾರ್ಗೆಟ್ ಮಾಡಿದಾರೆ ಅಂತ ಮದುವೆ ಮನೇಲೆ ಹೇಳಕ್ಕೆ ಹೋದರೆ ಯಾರೂ ಕೇಳಿಸ್ಕೊಳ್ಳಿಲ್ಲ. ಆ ಅಭಿ ಅಂತೂ ಪಕ್ಕ ಇಡಿಯಟ್ ಥರ ಆಡ್ದ. ಅದನ್ನೇ ಹೇಳ್ತಾ ಇರೋದು ಕಣೋ. ಎಲ್ಲಿ ಏನು ಮಾತಾಡಬೇಕು ಅನ್ನೋದು ಗೊತ್ತಿರಬೇಕು. ನಮ್ಮದೇ ಸತ್ಯ ಆದರೂ ಕೂಡ ಕೆಲವು ಸಲ ಜನ ನಂಬದೇ ಇರಬಹುದು. ಇನ್ಮೇಲೆ ನೀನು ಅಷ್ಟೇ ಆ ಮನೆಯಲ್ಲಿ ಈ ವಿಷಯ ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡ. ನೀನು ತುಳಸಿಗೆ ಮಗ ಇರಬಹುದು, ಮಾಧವನಿಗೆ ನಿನ್ನ ಬಗ್ಗೆ ಅಕ್ಕರೆ ಇರಬಹುದು. ಆದರೆ ಆ ಮನೆ ಬೇರೆಯವರ ಮಧ್ಯೆ ನೀನು ಹೊರಗಿನವನೇ ಅನ್ನೋದನ್ನ ಮರೀದೇ ಮಾತಾಡು. ಅದೇಗಾಗುತ್ತೆ? ನಾನು ಇದನ್ನು ಸೀರಿಯಸ್ ವಿಷಯ ಮಾಡಲಿಲ್ಲ ಅಂದರೆ ಮೇಡಮ್ ಮೇಲೆ ಮತ್ತೆ ಅಟ್ಯಾಕ್ ಆದರೆ? ಅವಳ ಮೇಲೆ ಅಟ್ಯಾಕ್ ಆಗಬಾರ್ದು ಅನ್ನೋ ಹಾಗಿದ್ರೆ ನೀನು ಯಾವಾಗಲೂ ಅವಳ ಜೊತೆಯಲ್ಲೇ ಇರು. ಅವಳ ಜೊತೆಯಲ್ಲೇ ಇದ್ದು ಅವಳ ಕಾವಲಾಗಿರಬಹುದಲ್ವಾ? ತಾತ, ನಿನ್ನ ಕೈಲಿ ಇಷ್ಟು ಮಾಡೋಕ್ಕಾಗತ್ತಲ್ವಾ? ಮಾಡು.
ಆ ಮನೆಯಲ್ಲಿ ಈ ವಿಷಯ ಮತ್ತೆ ಮಾತಾಡಿ ಕೆಟ್ಟವನಾಗಬೇಡ. ಅರ್ಥ ಆಯ್ತಾ? ದೀಪಿಕಾ, ಇದು ನೀನೇನಾ? ಹೌದು, ನಾನೇ. ಯಾಕೆ? ನನಗಿದೆಲ್ಲ ನಿಜನಾ ಅಂತ ಅನಿಸ್ತಾ ಇದೆ. ಇನ್ಮೇಲೆ ನೀನು ಮಿಸ್ಸಸ್ ಅಭಿಜಿತ್. ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಮೊದಲು ನೀನು ಕುಡಿ. ನೀನೀಗ ನನ್ನ ಗಂಡ, ನೀನು ಮೊದಲು ಕುಡಿಬೇಕು. ವಾಟ್? ನೀನ ಹೀಗೆಲ್ಲ ಮಾತಾಡ್ತಿರೋದು? ನೀನು ಯಾವಾಗ ಇಷ್ಟೆಲ್ಲ ಬದಲಾದೆ? ತಾಳಿ ಕತ್ತಿಗೆ ಬಿದ್ದಾದ್ಮೇಲೆ ಎಲ್ಲ ಹೆಣ್ಮಕ್ಳು ಬದಲಾಗ್ತಾರೆ. ಇನ್ನು ಮುಂದೆ ಗಂಡನೇ ನನ್ನ ಪ್ರಪಂಚ, ನನ್ನ ಗಂಡನೇ ದೇವರು. ದೀಪಿಕಾ, ಇದು ಯಾಕೋ ನಿನಗೆ ಓವರ್ ಆಯ್ತು ಅನಿಸ್ತಿಲ್ವಾ? ಖಂಡಿತ ಇಲ್ಲ, ನಿಜಾನೇ ಹೇಳ್ತಿದ್ದೀನಿ. ಇನ್ನು ಮುಂದೆ ನಿನ್ನ ಖುಷಿನೇ ನನ್ನ ಖುಷಿ. ಐ ಆಮ್ ಸೋ ಹ್ಯಾಪಿ ಟುಡೇ. ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇನ್ಮೇಲೆ ಯಾವಾಗಲೂ ಖುಷಿನೇ ಅಭಿ. ಏನೋ ನೀನು ನನ್ನ ಜೊತೆಗಿದ್ರೆ ಖುಷಿನೇ. ಜನಾರ್ದನ್, ಮಾಡೋದೆಲ್ಲ ಮಾಡಿ ನಗ್ತಿದ್ದೀರಾ? ನೀವು ತುಂಬಾ ರಿಸ್ಕ್ ತಗೊಳ್ತಿದ್ದೀರಾ. ಈ ಶಾರ್ವರಿ ಹತ್ರ ಆಟ ಆಡಿದರೆ ಚೆನ್ನಾಗಿರಲ್ಲ. ನಿನ್ನ ಮಗಳು ಇನ್ಮೇಲೆ ಇದೇ ಮನೇಲಿರಬೇಕು ಅನ್ನೋದು ನೆನಪಿರಲಿ. ಅದು ಹೇಗೆ ನೆಮ್ಮದಿಯಿಂದ ಇರ್ತಾಳೆ ಅಂತ ನಾನು ನೋಡ್ತೀನಿ. ಅವಳು ನೆಮ್ಮದಿಯಾಗೇ ಇರ್ತಾಳೆ ಶಾರ್ವರಿ ಅವರೇ. ಅವಳು ಬಂದಿರೋದೇ ಈ ಮನೆಯವ್ರ ನೆಮ್ಮದಿ ಹಾಳು ಮಾಡೋಕ್ಕೆ. ನೀವು ಬ್ರಿಲಿಯಂಟ್ ಅಂದರೆ ನನ್ನ ಮಗಳು ನಿಮ್ಮನ್ನೇ ಮೀರಿಸ್ತಾಳೆ. ಅವಳ ಲೆಕ್ಕಾಚಾರನೇ ಬೇರೆ ಇದೆ. ಏನು ಹೇಳ್ತಿದ್ದೀರಾ? ಇದು ನಿಮ್ಮ ಹೊಸ ನಾಟಕನಾ? ನಿಮ್ಮ ಹತ್ರ ನಾಟಕ ಮಾಡಿಕೊಂಡು ನನಗೆ ಏನು ಪ್ರಯೋಜನ? ನನ್ನ ಮಗಳು ಇಷ್ಟೆಲ್ಲ ಮಾಡಿದ್ದು ಯಾಕೆ ಗೊತ್ತಾ? ದೀಪು, ಏನು ಹೇಳ್ತಿದ್ದೆ ನೀನು? ಡ್ಯಾಡ್, ನಾನು ಕೆಟ್ಟೋಳು ಆಗದೆ ನನ್ನ ಉದ್ದೇಶನ ಈಡೇರಿಸ್ಕೋಬೇಕು ಅಂದರೆ ನನಗೊಬ್ಬರು ಬೇಕು. ಅವರು ಕಣ್ಣೀರಿಗೆ ಕರಗೋರಾಗಿರಬೇಕು. ಡ್ರಾಮಾ ಅರ್ಥ ಆಗದೆ ಇರೋ ಬುದ್ಧು ಆಗಿರಬೇಕು. ಅಂಥವ್ರು ಈ ಮನೇಲಿ ಯಾರಿದ್ದಾರೆ ಹೇಳಿ? ಎಸ್, ನೀವು ಅಂದ್ಕೊಂಡಿದ್ದು ಸರಿ. ನಾನು ಉಳಿಸೋ ದಾಳ ಆಗೋಕ್ಕೆ ಸಾಧ್ಯ ಇರೋದು ಆ ತುಳಸಿಗೆ ಮಾತ್ರ. ಈ ಮನೆಯಲ್ಲಿ ಎಲ್ಲರೂ ಮನಸ್ಸನ್ನ ಕೆಡ್ಸೋಕ್ಕೆ ಅವಳೊಬ್ಬಳೇ ಸಾಕು. ಅಂಥವಳೇ ಮನೆಯಿಂದ ಕಳಿಸ್ಬಿಟ್ರೆ ನನ್ನ ಕೆಲಸ ಹೇಗೆ ಮಾಡ್ಕೊಳ್ಳಿ ಹೇಳಿ? ಮೈ ಗಾಡ್, ನಿನ್ನ ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬ ಹೆಮ್ಮೆ ಆಗತ್ತಮ್ಮ. ನಾನು ಹೇಳಿದ್ದೀನಲ್ಲ, ನನ್ನ ಡ್ಯಾಡ್ಗಾದ ಅವಮಾನಕ್ಕೆ ನನ್ನ ಅಭಿ ಮದುವೆ ದಿನ ಅವರಿಬ್ಬರು ಮದುವೆ ಮಾಡ್ಕೊಂಡು ಬಂದಿದ್ದ ಸೇಡ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಅದನ್ನು ತೀರಿಸ್ಕೊಂಡೇ ತೀರಿಸ್ಕೊತೀನಿ.
ಆ ನಂಬಿಕೆ ನಂಗೆ ಈಗ ಬಂತು ಮಗಳೇ. ಇನ್ಮೇಲೆ ನಂಗೆ ಯಾವ ಭಯನೂ ಇಲ್ಲ. ಈ ಮನೆ ನೆಮ್ಮದಿ ನಿನ್ನ ಕಾಲ್ ಕೆಳಗಿರುತ್ತೆ. ವಾಟ್? ನಿಜ ಹೇಳ್ತಿದ್ದೀರಾ? ನಿಮ್ಮ ಮನೆಗೂ ನಿಜ ಮೇಡಮ್. ಗಾಡ್, ನಿಮ್ಮ ಮಗಳು ಈ ಲೆವೆಲಿಗೆ ಪ್ಲ್ಯಾನ್ ಮಾಡ್ತಿದ್ದಾಳ? ನನ್ನ ಮಗಳಲ್ವಾ? ಮೆಚ್ಚದೆ ಅವಳನ್ನು. ಈ ವಯಸ್ಸಲ್ಲೇ ಹೀಗಿದ್ದಾಳೆ ಅಂದರೆ ಮುಂದೆ ತುಂಬಾ ಬೆಳೀತಾಳೆ. ಈ ಕ್ಷಣದಿಂದ ನಮ್ಮ ಆಟ ಶುರು ಆಗಬೇಕು ಜನಾರ್ದನ್.